ನೋಡಿಯಪ್ಪ, ಇವತ್ತು ನನಗೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೋರ್ಟು ನೋಟಿಸ್ ಕೊಟ್ಟು ಸಮನ್ಸ್ ಇಶ್ಯೂ ಆಗಿತ್ತು. ರಾಹುಲ್ ಗಾಂಧಿ ಅವರು ಬರಬೇಕು ಅಂತಿದ್ರು. ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ. BJP ಅವರು ಇದಾರಲ್ಲ, ಭ್ರಷ್ಟ BJP, ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ BJP. ನಮಗೂ ಗೊತ್ತಿದೆ. ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಲಿ ಅಂತ ನಮ್ಮನ್ನ ಕರೀತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಅಸ್. ನಾವು ಅದನ್ನು ತೋರಿಸ್ತೀವಿ, ನಮ್ಮ ಹತ್ರನೂ ನಾವು ತೋರಿಸ್ತೀವಿ ಏನು ಅಂತ. ಈಗ ಇವತ್ತು ಏನು ನಮಗೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದು ಎತ್ತಾಳು ನೋಡಿ. ಶಾಸಕ ಯತ್ನಾಳ್ ಆರೋಪ, CM ಸ್ಥಾನಕ್ಕೆ 2,500 ಕೋಟಿ ಅವರು ಹೇಳಿದರು. ಮಂತ್ರಿ ಸ್ಥಾನಕ್ಕೆ ಎಷ್ಟು ಅಂತ. ಆಮೇಲೆ ಕೆಲವು ಪೇಪರ್ ಅವರು ಹೇಳಿದ್ರು ಕಾಸಿದ್ರೆ ಸರ್ಕಾರದ ಹುದ್ದೆ. ಅವ್ರೇನು ಹೇಳಿದ್ರು ಅಂದರೆ ನೋಡಿ, ಗೆಜೆಟ್ ಪ್ರೊಬೇಷನರಿ ಹುದ್ದೆಗೆ 70 ರಿಂದ 1.5 ಕೋಟಿ ಕೊಡಬೇಕು BJP ಸರ್ಕಾರಕ್ಕೆ. ಉಪ ವಿಭಾಗ ಅಧಿಕಾರಿಗೆ 1 ಕೋಟಿಯಿಂದ 1.5 ಕೋಟಿ, DSPಗೆ 80 ರಿಂದ 1 ಕೋಟಿ, ತಹಶೀಲ್ದಾರ್ಗೆ 60 ಲಕ್ಷದಿಂದ 80 ಲಕ್ಷ, ಗೆಜೆಟ್ ಪ್ರೊಬೇಷನರಿಗೆ 60, ಸಹಾಯಕ ಅರಣ್ಯಾಧಿಕಾರಿಗೆ 50 ಲಕ್ಷ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ 40 ರಿಂದ 1.5 ಕೋಟಿ, ಸಹಾಯಕ 80 ಪ್ರಾಧ್ಯಾಪಕರಿಗೆ 80 ಲಕ್ಷ, ಸಹಾಯಕ ತೋಟಗಾರಿಕೆ ಅಧಿಕಾರಿ 30 ಲಕ್ಷ, ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗೆ 30, ವಾಲ್ಮೀಕಿ ಅಂಬೇಡ್ಕರ್ ನಿಯಮಿತ ತಾಲೂಕು ಅಧಿಕಾರಿಗೆ 30, ಪ್ರಥಮ ದರ್ಜೆ ಸಹಾಯಕರಿಗೆ 15 ರಿಂದ 20, ದ್ವಿತೀಯ ದರ್ಜೆ ಸಹಾಯಕರಿಗೆ 10 ರಿಂದ 15 ಲಕ್ಷ, ಗ್ರೂಪ್ ಸಿಗೆ 15 ಲಕ್ಷ, ಗ್ರೂಪ್ ಡಿಗೆ ಚಾಲಕರು ಇತರಿಗೆ 8 ಲಕ್ಷ ಅಂತೇಳಿ ಇದನ್ನು ವರದಿ ಪ್ರಕರಣದಲ್ಲಿ CID ನೀಡುವ ವರದಿ ಇರುವ ಮಾಹಿತಿ ಅಂಥೇಳಿ. ಆಮೇಲೆ ಸರ್ಕಾರಿ ಹುದ್ದೆಗಳ ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾದರಿ ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸ್ಕೊಳ್ಳಬೇಕು ಅಂಥೇಳಿ ಅವರೊಬ್ಬರು ಬರೆದಿದ್ದಾರೆ. ಇದೆಲ್ಲ ನ್ಯೂಸ್ ಪೇಪರಲ್ಲಿ ಪ್ರಕಟಣೆ ಮಾಡಿದ್ದು. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನೋಡಿ ಹೇಳಿದ ಕೇಳಿ, 2,500 ಕೋಟಿ CM ಸ್ಥಾನ ಆಫರ್. ಯತ್ನಾಳಿಂದ BJPಗೆ ಮುಜುಗರ, ACBಗೆ ಕಾಂಗ್ರೆಸ್ ದೂರು. ಯತ್ನಾಳ್ ಹೇಳಿಕೆ ಬಗ್ಗೆ ಉನ್ನತ ತನಿಖೆ ಅಗತ್ಯ ಅಂತ ನಾವು ಹೇಳಿದ್ದೀವಿ. ಸೊ ನಾವೆಲ್ಲ ಹೇಳಿದ್ದೀವಿ, ನಮ್ಗೆ ಗೊತ್ತಿದೆ. ಅವರು ಹೇಳಿದ್ದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ನನ್ನ ಮೇಲೆ ಸಿದ್ದರಾಮಯ್ಯನವ್ರು ಹಾಕ್ಲಿ, ರಾಹುಲ್ ಗಾಂಧಿನೂ ಹಾಕ್ಬಿಟ್ಟವ್ರೆ. ಏನು ಅದು ದೊಡ್ಡ ಇದು ಬರ್ತಿದೆ ಅಂತ. ನಾವೇನು ನನಗೆ ಗೊತ್ತಿದೆ, ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ಲೋ ಈಗ ಮನೆಯಲ್ಲೆಲ್ಲ ಕೂತಿದ್ದ, ಎಕ್ಸ್ಟ್ರಾ ಜೊತೆಲಿ ಕೂತಿದ್ದ. ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡಬೇಕಾ, ನಮ್ಮನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ, ಪಾಲಿಟಿಕ್ಸ್ ಮಾಡ್ತೀವಿ. ಮಾಡ್ತಾರೆ ಅವರು. ಕೋರ್ಟ್ಗೆ ಗೌರವ ಕೊಡ್ತಾರೆ, ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ. ನಾನು ಇವತ್ತು ಯಾವತ್ತೂ ಅಂತ ಹೇಳೋದಿಲ್ಲ. ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ದಿ ಕೋರ್ಟ್. ವಿ ವಿಲ್ ಫೈಟ್ ದಿಸ್ ಔಟ್. ವಿ ವಿಲ್ ಪ್ರೂವ್ ಆಲ್ ದಿಸ್ ಥಿಂಗ್ಸ್. ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ನಂಬರ್ 1, BJPಯವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ. ಅವ್ರು ಮಾಡೋದನ್ನ ನಾನು ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಬೇಕಾದಷ್ಟು ವಿಚಾರ ಇದೆ. BJP ಗೌರ್ಮೆಂಟಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ. ಬಸವರಾಜ ಬೊಮ್ಮಾಯಿರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ, ನಾವು ಮಾಡ್ತೀವಿ. ನಾವು ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಅವರು ಇಂಥವ್ರೆ ಅಂತ. ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮಗೇನಾದ್ರು ದಾಖಲೆ, ಪ್ರೂಫು, ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದ್ರು ಇತ್ತು ಅಂತಂದರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ನಾವು ಏನು ಮಾಡಬೇಕು, ಖಂಡಿತ ನಮ್ಮ ಸರ್ಕಾರ ಪಾರದರ್ಶಕವಾಗಿರಬೇಕು. ನಾವು ಯಾರನ್ನೂ ಸ್ಪೇರ್ ಮಾಡೋವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ, ಉದ್ಭವ ಆಗುವುದಿಲ್ಲ. ವಿ ವಿಲ್ ಟೇಕ್ ಆ್ಯಕ್ಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆ್ಯಂಡ್ ಸೇಫ್ ಗಾರ್ಡ್ ದಿ ಗೌರ್ಮೆಂಟ್. ನಮಗೆ ದುಡ್ಡು ಇಂಪಾರ್ಟೆಂಟು. ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಟ್ಲೀಸ್ಟ್ ನಮಗೊಂದು 2-3 ದಿನ ಟೈಮ್ ಬೇಕು ನಮಗೆ. ಅದೆಲ್ಲ ಆದಮೇಲೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್. ಯಾರ ಮೇಲಾದ್ರೂ
ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ, ಏನು ಆ್ಯಕ್ಷನ್ ತಗೋಬೇಕಂತ ಆಗಿದೆ. ಅದಕ್ಕೆ ನಾವು ಹಿಂದೆ ಎಲ್ಲ ನಾವು ಮಾದರಿ ಆಗಿದ್ವಿ. ಈಗ ನಾವು ನಮ್ಮ ಮಿನಿಸ್ಟ್ರು ಬಂದ ನಂತರ ಮಾತಾಡಿದ್ರು, CM ಹತ್ರನೂ ಮಾತಾಡಿದ್ರು. ತಿರ್ಗಾ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದೀವಿ. ಅವನು ಹೇಳ್ತಾ ಇದ್ದಾನೆ, ಅವನು ಯಾರೊಬ್ಬ ರವಿ ಅಂತ, ಅವನು ನನ್ನ ಮೇಲೆ ಹೇಳವನೆ. ಯಾರು? ನನ್ನ ಮೇಲೆ. ಅವನು ನಾನಿಬ್ರು ಪಾರ್ಟ್ನರ್ಸು ಇದಕ್ಕೆ. ರವಿ ನಾನಿಬ್ರು ಹಂಚ್ಕೊಂಡಿದ್ದೀವಿ. ಅವ್ರು ಹೇಳಿದಾರಲ್ಲಪ್ಪ ಇದನ್ನು ಅವ್ರಿಬ್ರದ್ದು ಪಾರ್ಟ್ನರ್ ಇದೆ ಅಂತ, ಇಬ್ರು ಹಂಚ್ಕೊಂಡಿದ್ವಿ. ರಾಜೀನಾಮೆ ಕೊಡುವವರೆಗೂ ಬಿಡಲ್ಲ, ಈ ಒಂದು ವಿಚಾರ ತಾರ್ಕಿಕ ಅಂತ ಕೊಂಡೊಯ್ತೀವಿ ಅಂತ ಬಿಜೆಪಿ ಹೇಳ್ತಾರೆ. ತಪ್ಪಿಲ್ಲ ರೀ. ನೋಡಿ, ಒಂದು ಪ್ರೊಸೀಜರ್ ಇದೆ. ಇಷ್ಟು ಕೋಟಿ ಆದಮೇಲೆ ನ್ಯಾಚುರಲಿ ನಾನು ಕೊಡಲಿ, ನೀವು ಕೊಡದೆ ಹೋದ್ರೂ ಅದು CBIಗೆ ಹೋಗ್ತದೆ. ಇದು ಪ್ರೊಸೀಜರ್. ವಿ ಆಲ್ಸೋ ನೋ ದಟ್. ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಒಂದಿಷ್ಟು ಅಮೌಂಟ್ ಆದಮೇಲೆ ಯಾವ್ದಾದ್ರು ಬ್ಯಾಂಕ್ಸಲ್ಲಿ ಏನಾದ್ರು ಈ ಥರ ಆಗಿತ್ತು ಅಂತಂದರೆ ಏನು ಯಾವ ಸರ್ಕಾರ ಕೊಡಬೇಕಾದ್ದು ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲಿ ದಿ ಸಾಲ್ವ್ ವಿಲ್ ಗೋ ಟು ದಿ CBI. ವಿ ನೋ ದಟ್. ವಿ ಆರ್ ರೆಡಿ ಟು ಕೋಆಪ್ರೇಟ್. ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಸದ್ಯಕ್ಕೆ CBI ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.